ನಾ ಮಾಡಿದಂಥ ಒಂದು ಸ್ತುತಿ, ಒಂದೊಂದು ನಮಸ್ಕಾರನೂ ಭಗವಂತ ಫಲ ಕೊಡ್ತಾನೆ. ಅದಕ್ಕೆ ಅವನನ್ನು ಭಗವಂತ ಅನ್ನೋದು. ಇಲ್ಲಿ ವಿಠಲ ಇದ್ದಾನೆ, ಇಲ್ಲಿ ಇರೋದು ನಿಜ. ಅವನು ಹೋದ ನಮ್ಮ ಶರೀರ ಏನಾಗುತ್ತೆ, ತಣ್ಣಗಾಗ್ಬಿಡುತ್ತೆ. ಅವನು ಇರೋವರೆಗೂ ಬಿಸಿ ಇರುತ್ತಷ್ಟೇ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ನನ್ನ ಹೃದಯದಲ್ಲೇ ಇದ್ದಾನೆ. ಇಂಡಿಯನ್ ಫಿಲಾಸಫಿ ನಿಂತಿರೋದೆ ಸೈಕಾಲಜಿ ಮೇಲೆ. ಆ ನಂಬಿಕೆನೇ ಮುಖ್ಯ. ಅವನ ಅನುಗ್ರಹದಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸಂಸಾರ ಚೆನ್ನಾಗಿರುತ್ತೆ, ದೀರ್ಘಾಯುಸ್ಸು ಇರುತ್ತೆ, ಹೃದಯದ ನಿಜವಾದ ಆನಂದ ಸಿಗುತ್ತೆ. ಯಾವುದೊಂದು ಅಜ್ಜಿಗೆ 90 ವರ್ಷ ಬರ್ತ್ಡೇ ಆಯ್ತಂತೆ. ಅಜ್ಜಿ ಚೆನ್ನಾಗೆಲ್ಲ ಸುಮಾರು ಜನ ಕರೆದು ಬಿಟ್ಟಿದ್ರು. ಒಳ್ಳೆ ಶ್ರೀಮಂತರು, ಸುಮಾರು ಜನ ಬಂದಿದ್ದಾರೆ. ಕಮ್ಮಿ ಅಂದರೆ ಒಂದು 100-120 ಜನ ಬಂದಿದ್ದಾರೆ. ಎಲ್ಲ ಈ ಕೇಕ್ ಕಟ್ಟಿಂಗು ಎಲ್ಲ ಇಟ್ಕೊಂಡಿದ್ದಾರೆ. ಈ ಅಮ್ಮ ಉಫನ್ನಕ್ಕೂ ಆಗಲ್ಲ ಪಾಪ, 90 ವರ್ಷ. ಅಜ್ಜಿ ಒಂದು ಮಾತು ಹೇಳ್ತಂತೆ ಕೈ ಮುಕ್ಕೊಂಡು, ನನಗೂ 90 ವರ್ಷ ಆಗೋಯ್ತು, ಇನ್ನು ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ನನಗೊಂದೇ ಇಷ್ಟು ಜನ ನೀವೆಲ್ಲ ಪರಿಚಯದವರೆಲ್ಲ ಬಂದಿದ್ದೀರಿ, ನನಗೊಬ್ಬಳೇ ಹೋಗೋಕ್ಕೆ ಬೇಜಾರು. ನಾನೇನಾದ್ರು ಹೋದರೆ ಯಾರು ಬರ್ತೀರಾ ಜೊತೆಯಲ್ಲಿ? ಬರ್ತಾರೆ ಯಾರು? ಸುಮಾರು ಜನ ಆ ಕೇಕು ತಿಂದೆ ಹಾಗೆ ಹೊಟ್ಟೋದ್ರಂತೆ. ಇದು ಯಾಕೋ ಸರಿ ಇಲ್ಲ ಪರಿಸ್ಥಿತಿ ಇದು. ಈ ಅಮ್ಮ ನನ್ನನ್ನೇನಾದ್ರು ನೀವು ಬರ್ತೀರಾ ಅಂತ ಕೇಳಿಬಿಟ್ರೆ ಬರ್ತಾರೆ ಅಂದರೆ ಯಾರೂ ಬರೋಲ್ಲ. ನೀವು ಸುಮ್ಮನೆ ಮನೇಲಿ ಕೇಳಿ, ಇಷ್ಟೊಂದು ಜನ ಇದ್ದೀರಾ ನಮ್ಮ ಮನೇಲಿ, ನಾನು 70-80 ವರ್ಷ ಮನೆ ಸಂಸಾರ ಅಂತ ಬೇಕಾದ ಕಷ್ಟಪಟ್ಟೆ, ಒಬ್ಬಳೇ ಹೋಗೋಕೆ ಯಾಕೋ ಭಯ ಇದೆ ನನಗೆ. ಮನೆಯಲ್ಲಿ ನೀವು ಯಾರು ಬರ್ತೀರಾ ಅಂತಾರೆ, ಯಾರು ಬರ್ತೀರಿ ಅಂತಾರಿಯೇ. ಕೆಲವ್ರ ಮನೇಲಿ, ನಿಮ್ಮಲ್ಲಿ ಎಷ್ಟೋ ವಾಸೆ, ನಮ್ಮ ಕಡೆ ಇದ್ದಾರೆ, ಕೆಲವು ಹೇಳ್ತಾರೆ ನೀನು ಹೋದರೂ ಸಾಕು ಅಂತ ನಾವೇ ಇದ್ದೀವಿ. ಅಂಥ ಮನೆಗಳು ಇರುತ್ತವೆ. ಆದರೆ ಒಬ್ಬನೇ ಸುಲಭನೋ ಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನೋ, ಹೀ ವಿಲ್ ಫಾಲೋಸ್. ನಾ ಮಾಡಿದಂಥ ಒಂದು ಸ್ತುತಿ, ಒಂದೊಂದು ನಮಸ್ಕಾರನೂ ಭಗವಂತ ಫಲ ಕೊಡ್ತಾನೆ. ಅದಕ್ಕೆ ಅವನನ್ನು ಭಗವಂತ ಅನ್ನೋದು. ಅವನ ಜೊತೆಗೆ ಸಖ್ಯ ಬೆಳೆಸಬೇಕು. ಅದೇ ಇದರ ಶ್ರೇಷ್ಠವಾದಂಥ ಸಂದೇಶ. ಇನ್ನು 2 ಶ್ಲೋಕ ಇದೆ ಹೇಳಿ ನಾವು ಇವತ್ತಿನ ಇದನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ. ಇಲ್ಲಿ ಸ್ವತಃ ನರಸಿಂಹದೇವರು ಹೇಳ್ತಾ ಇದ್ದಾರೆ, ನೀನೇನು ಕೇಳಿದ್ರೆ ನಿನ್ಗೆ ವರ ಕೊಡ್ತೀನಿ. ಸಂತೋಷ ಆಗೋಗ್ಬಿಟ್ಟಿದೆ. 5 ವರ್ಷದ ಬಾಲಕ ನಿಮ್ಗೆ ಅದನ್ನೇ ಹೇಳ್ತಿದ್ದೆ. ನಾವು ಒಬ್ಬೊಬ್ಬರು ಮಾಡೋ ಸ್ತುತಿಯನ್ನು ಭಗವಂತ ಇಷ್ಟಪಡ್ತಾನೆ. ನಮ್ಮ ನಾಲಿಗೆಯಿಂದ ಸ್ತುತಿ ಮಾಡಬೇಕು, ಹೃದಯದಿಂದ ಸ್ತುತಿ ಮಾಡಬೇಕು. ಒಬ್ಬೊಬ್ಬರು ಮುಖ್ಯ. ಅಲ್ಲಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅರ್ಜುನ, ಇವರೆಲ್ಲ ನನ್ನ ಅಂಶದಿಂದ ಹುಟ್ಟಿದವರು, ಇವ್ರು ಯಾರೂ ಅನಾಥರಲ್ಲ, ಇವ್ರು ಯಾರೂ ಸಾಯಲ್ಲ. ಯಾಕೆ? ನಾನು ಬಿಂಬ, ಇವರೆಲ್ಲ ಪ್ರತಿಬಿಂಬ. ಇವರು ನಿಮ್ಮನ್ನೆಲ್ಲ ನೋಡಿದ್ರೆ ಹೇಗೆ ಕಾಣ್ತಾ ಇದ್ದೀರಿ ಗೊತ್ತಾ? ಮೈ ಕೊಟ್ಟಿದ್ದೀರ, ಕೇಳಿದ್ದಾರೆ ಅಂದ್ಕೊಬೇಡಿ, ಒಳ್ಳೆ ದೇವತೆಗಳ ಥರ ಕಾಣ್ತಾ ಇದ್ದೀರಾ. ಭಗವಂತನ ಸನ್ನಿಧಾನ ಇರುತ್ತೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಆ ಅರಿವು ಸದಾ ಇರಬೇಕು ನಮಗೆ. ಅದನ್ನಂತೂ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತೆ. ಎಲ್ಲ ನಿಮ್ಮ ಬಲಗೈ ಎದೆ ಮೇಲೆ ಇಟ್ಕೊಳ್ಳಿ. ಒಂದು ಶ್ಲೋಕ ಹೇಳ್ಕೊಡ್ತೆ. ನಿಮ್ಮ ಬಲಗೈನ ರೈಟ್ ಹ್ಯಾಂಡ್ನ ಎದೆ ಎಲ್ಲಿದೆ ಗೊತ್ತಿದೆ ತಾನೇ ಎಲ್ರಿಗೂ? ಹಾಂ, ಇಲ್ಲಿ ಇಟ್ಕೊಳ್ಳಿ. ಈಶ್ವರ ಸರ್ವಭೂತಾನಾಂ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತೆ. ಹೃದ್ದೇಶೇ ಅರ್ಜುನ ತಿಷ್ಠತೆ. ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನೀವು ಆ ಶ್ಲೋಕ ಇದೆಯಲ್ಲ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತೆ, ಶ್ಲೋಕ ಜ್ಞಾಪಕ ಇಲ್ಲ. ದಿನಕ್ಕೆ 3 ಸಲ ಇಲ್ಲಿ ದೇವರಿದ್ದಾನೆ, ಇಲ್ಲಿ ವಿಠಲ ಇದ್ದಾನೆ, ಇಲ್ಲಿ ಭಗವಂತ ಇದೆ, ಸದಾ ಅನ್ಕೋತಾ ಇದೆ. ಅಷ್ಟು ಪುಣ್ಯ ಬರ್ತಾ ಹೋಗುತ್ತೆ. ಒಂದೊಂದು ತೀರ್ಥಕ್ಷೇತ್ರಕ್ಕೆ ಹೋದಷ್ಟು ಪುಣ್ಯ ಬರುತ್ತೆ ನಿಮಗೆ. ಪಂಡ್ರಾಪುರಕ್ಕೆ ಹೋದಷ್ಟು ಪುಣ್ಯ ಬರುತ್ತೆ. ದಿನಕ್ಕೆ ಎಷ್ಟು ಸಲ ಸಾಧ್ಯ? ಇಲ್ಲಿ ವಿಠಲ ಇದ್ದಾನೆ, ಇಲ್ಲಿ ಇರೋದು ನಿಜ. ಅವನು ಹೋದರೆ ನಮ್ಮ ಶರೀರ ಏನಾಗುತ್ತೆ, ತಣ್ಣಗಾಗ್ಬಿಡುತ್ತೆ. ಅವನು ಇರೋವರೆಗೂ ಬಿಸಿ ಇರುತ್ತಷ್ಟೇ. 97 ಡಿಗ್ರಿ, 98 ಡಿಗ್ರಿ, 99 ಡಿಗ್ರಿ, 100 ಡಿಗ್ರಿ. ವಿಠಲ ಹೋದ ಅಂತಂದರೆ ತಣ್ಣಗೆ ಕೊರಗು ಹೋಗಿಬಿಡುತ್ತೆ. ಕೊರತ 10 ಬ್ಲ್ಯಾಂಕೆಟ್ ಹೊತ್ತಿಸಿದ್ರು ಹೀಟ್ ಬರೋಲ್ಲ. ಅದಕ್ಕೆ ದಿನಕ್ಕೆ ಕನಿಷ್ಠ ಒಂದು 3 ಸಲ ಆದರೂ ವಿಠಲ ಇಲ್ಲಿದ್ದಾನೆ, ವಿಠಲ ವಿಠಲಾಯ ನಮಃ, ವಿಠಲ ವಿಠಲ ಅಂದ್ಕೊಳ್ಳಿ. ಆ ಧೈರ್ಯ ಇರಬೇಕು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತ ನನ್ನ ಹೃದಯದಲ್ಲೇ ಇದ್ದಾನೆ. ಈ ಕಾನ್ಸೆಪ್ಟು ಭಕ್ತರಿಗೆ ಬರಬೇಕು. ಆಗಲೇ ನಮಗೆ ನಿಜವಾಗ್ಲೂ ಸಾಧನೆಗೆ ಅನುಕೂಲ ಆಗೋದು. ಆ ವಿಶ್ವಾಸ ಇರಬೇಕು ನಮಗೆ. ಆ ದೃಢ ವಿಶ್ವಾಸವೇ ಬಹಳ ಮುಖ್ಯ.
ರಕ್ಷತಿ ಇತಿ ವಿಶ್ವಾಸ, ವಿಶ್ವಾಸ ಫಲದಾಯಕ. ಸ್ಕಾಂದ ಪುರಾಣ ಶ್ಲೋಕ ಅದು. ಭಗವಂತ ನಮ್ಮ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಯಾರು ವಿಶ್ವಾಸ ಇದೆಯೋ ಅವರು ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ಇತಿ ವಿಶ್ವಾಸ, ವಿಶ್ವಾಸ ಫಲದಾಯಕ. ನಮ್ಮ ಇಂಡಿಯನ್ ಫಿಲಾಸಫಿ ಹೇಗೆ ಅಂದರೆ, ಇಂಡಿಯನ್ ಫಿಲಾಸಫಿ ಇಸ್ ಪ್ಯೂರ್ಲಿ ಆನ್ ಸೈಕಾಲಜಿ. ಇಂಡಿಯನ್ ಫಿಲಾಸಫಿ ನಿಂತಿರೋದೆ ಸೈಕಾಲಜಿ ಮೇಲೆ. ಆ ನಂಬಿಕೆನೇ ಮುಖ್ಯ. ಬೇರೆ ದೇಶದಲ್ಲಿ ಅವರಿಗೆಲ್ಲ ಇದಿಲ್ಲ, ಅವರಲ್ಲಿ ಯಾವುದೂ ನಂಬಿಕೆ ಇಲ್ಲ. ನಮ್ಮ ನಂಬಿಕೆ ಇದೆಯಲ್ಲ, ನಮ್ಮ ಮನೆ ದೇವರು, ನಮ್ಮ ದೇವರು, ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾನೆ, ನಾವು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾನೆ, ಅವನ ಅನುಕೂಲ ನಮಗೆಲ್ಲ ಸಿಗ್ತದೆ ಅಂತ ಒಂದು ವಿಶ್ವಾಸ, ನಂಬಿಕೆ ಇದೆಯಲ್ಲ, ಅದೇ ಫಲ ಕೊಡೋವಂಥದ್ದು. ಮುಖ್ಯವಾಗಿ ಅದೇ ಫಲ ಕೊಡೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇಲ್ಲಿ ಪ್ರಹ್ಲಾದ ಹೇಳ್ತಾನೆ, ಮಾಮ ಪ್ರಣೀತಾಯುಷ್ಯಂ ದರ್ಶನಂ ದುರ್ಲಭಂ ಹಿಮೆ. ಭಗವಂತ ಹೇಳ್ತಾನೆ, ನನ್ನ ದರ್ಶನ ತುಂಬ ದುರ್ಲಭ ಪ್ರಹ್ಲಾದ. ನೀನು 5 ವರ್ಷದ ಬಾಲಕ, ನಿಂಗೆ ನನ್ನ ದರ್ಶನ ಸಿಕ್ಕಿದೆ. ಪ್ರೀಣಂತಿ ಹೆತ ಮಾಂ ಧೀರಾ ಸರ್ವಭಾಮೇನ ಸಾಧವಃ ಶ್ರೇಯಸ್ಯಾಮ ಮಹಾಭಾಗಾ ಸರ್ವಸಾಮಾಶಿ ಸಂಪತ್ತಿಂ. ಪ್ರಹ್ಲಾದ ನರಸಿಂಹದೇವರು ಹೇಳ್ತಾರೆ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಭಕ್ತಿ ಮಾಡಿದೆಯಪ್ಪ, ಇಷ್ಟು ನನ್ನ ಮೇಲೆ ವಿಶ್ವಾಸ ಇದೆ, ನಿಂಗೆ ವರ ಕೊಡ್ತೇನೆ, ನಾನು ಕಾಣಿಸ್ಕೊಂಡಿದ್ದು ವ್ಯರ್ಥ ಆಗಬಾರ್ದು, ನನ್ನ ಅವತಾರ ವ್ಯರ್ಥ ಆಗಬಾರ್ದು, ನಿನಗೇನು ಬೇಕು ಕೇಳು. ಪ್ರಹ್ಲಾದ ಹೇಳ್ತಾನೆ, ಮಾಂ ಪ್ರಲೋಭಯತ್ವತ್ಯಾಂ ಆಸಕ್ತಂ ಕಾಮೇಶು ತೈವರೈ. ಅಪ್ಪ ನಿನ್ನಲ್ಲಿ ಒಂದೇ ನನಗೆ ಪ್ರಾರ್ಥನೆ ಸ್ವಾಮಿ, ಏನು ಅಂದರೆ ನನಗೆ ಪ್ರಲೋಭನೆ ಮಾಡಬೇಡ, ನನಗೇನೋ ಕೇಳಬೇಕು ಅಂತ ನನಗೆ ಆಸೆ ಹುಟ್ಟಿಸ್ಬೇಡ, ನನಗೇನು ಕೇಳೋಕ್ಕೆ ಇಷ್ಟ ಇಲ್ಲ, ನನಗೆ ಆ ರೀತಿ ಕಾಮ ಉತ್ಪನ್ನ ಮಾಡಬೇಡ, ಏನೋ ಕೇಳಬೇಕು ಅನ್ನೋಂಥ ಈ ಲೌಕಿಕ ಆಕರ್ಷಣೆಯನ್ನು ನನಗೆ ಒಡ್ಡಬೇಡ ಸ್ವಾಮಿ ಅಂತ ಹೇಳ್ತಾನೆ. ಆ ನರಸಿಂಹದೇವರು ಹೇಳ್ತಾರೆ, ಇಲ್ಲಪ್ಪ ನೀನೇನಾದರೂ ಹೊರ ಕೇಳ್ಕೊ, ನಾನು ಕೊಡೋಕ್ಕೆ ಸಿದ್ಧ ಇದ್ದೀನಿ, ವ್ಯರ್ಥ ಆಗಬಾರ್ದು ನನ್ನ ಅವತಾರ. ಯಸ್ತ ಆಶೀಷ ಆಶಾಸ್ತೆ ನ ಸಭೃತ್ಯ ಸ ವೈವಣಿಕ. ಯಾರು ಭಗವಂತನ ವರ ಕೇಳ್ತಾರೋ ಅದು ವ್ಯಾಪಾರ ಆಗಿಬಿಡತ್ತೆ. ಭಗವಂತನ ಸ್ತುತಿ ಮಾಡಿದ್ದು, ಭಜನೆ ಮಾಡಿದ್ದು, ಸ್ತುತಿ ಮಾಡಿದ್ದೆಲ್ಲ, ನನಗೆ ಈ ವರ ಕೊಡು, ನನಗಿಂಥ ಕಡೆ ಪ್ಲಾಟ್ ಕೊಡು, ನನಗೆ ಡೈಮಂಡ್ ನೆಕ್ಲೆಸ್ ಕೊಡು, ಒಳ್ಳೆ ಕಾರ್ ತೊಗೊಳೋಗಿ ಮಾಡು, ಒಳ್ಳೆ ಅಳಿಯನ್ನು ಕೊಡು, ಏನು ಕೇಳಬಾರ್ದಂತೆ ಲೌಕಿಕವಾದ. ಒಳ್ಳೆ ಮೊಮ್ಮಕ್ಕಳನ್ನು ಕೊಡು, ಅದೆಲ್ಲ ಏನೇನು ನಿರ್ಧಾರ ಆಗಿರುತ್ತೆ ಸಿಗುತ್ತೆ. ನಿನ್ನ ಅನುಗ್ರಹ ಇರಲಿ ಸಾಕು. ಅವನು ಸಿಕ್ಕಿದ್ರೆ ಎಲ್ಲ ಸಿಕ್ಕೋಗುತ್ತೆ. ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೇ. ಭಾಗವತದ್ದೇ ಶ್ಲೋಕ. ಭಗವಂತ ಸುಪ್ರೀತನಾದರೆ ಏನು ಸಿಗೋಲ್ಲ. ಕಿಮಲಭ್ಯಂ ಭಗವತೆ ಪ್ರಸನ್ನೆ ಶ್ರೀನಿಕೇತನೆ. ನೀನು ಬೇಕಪ್ಪ ನಮಗೆ, ನಿನ್ನ ಅನುಗ್ರಹ ಸಾಕು. ಅವನ ಅನುಗ್ರಹದಿಂದ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸಂಸಾರ ಚೆನ್ನಾಗಿರುತ್ತೆ, ದೀರ್ಘಾಯುಸ್ಸು ಇರುತ್ತೆ, ಹೃದಯದ ನಿಜವಾದ ಆನಂದ ಸಿಗುತ್ತೆ, ಒಳ್ಳೆ ವಾತಾವರಣ ಸಿಗುತ್ತೆ. ಇನ್ನೇನು ಬೇಕು ನಮಗೆ? ನಾವೇನೋ ಕೇಳಿದ್ರೆ ಯಾವ ಸರಿಯಲ್ವೋ ಅದನ್ನೇ ಕೇಳ್ಕೊಂಬಿಟ್ಟಿರ್ತೀವಿ, ಬರೀ ಲೌಕಿಕದ್ದೇ ಕೇಳ್ಕೊತೀವಿ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಅದು ಬರೀ ವ್ಯಾಪಾರಿ ದೃಷ್ಟಿ ಆಗುತ್ತೆ. ನೀನು ಕೊಡಲೇಬೇಕು ಅಂತ ಆಸೆ ಇದ್ದರೆ, ನೀನು ನನಗೆ ಹೊರ ಕೊಡಲೇಬೇಕು ಅಂತಿದ್ದರೆ, ಯದಿರಾಶೀಷ ಮೇ ಕಾಮಂ ಸ್ವರಾಂಥಂ ವರದರ್ಶಭ ಕಾಮಾನಾಂ ಹೃದಯ ಸಂಬ್ರೋಹಂ ಭವತಸ್ತು ವೃಣೇ ವರಂ. ನೀನೇನಾದರೂ ನಂಗೆ ವರ ಕೊಡಬೇಕು ಅಂದರೆ ನನ್ನ ಜೀವನದಲ್ಲಿ ನಾನು ಯಾರನ್ನೂ ಏನೂ ಕೇಳದೇ ಇರೋವಂಥ ಒಂದು ವರ ಕೊಟ್ಬಿಡಪ್ಪ. ನನ್ನ ಜೀವನದಲ್ಲಿ ನಾನು ಯಾರನ್ನೇನೂ ಯಾಚಿಸಬಾರ್ದು, ನಾನು ಯಾರನ್ನೇನೂ ಕೇಳದೇ ಇರೋವಂಥ ಒಂದು ವರ ಕೊಟ್ಬಿಡು ಸ್ವಾಮಿ. ಎಲ್ಲ ದೇವತೆಗಳು ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ವಾ, 5 ವರ್ಷದ ಬಾಲಕ ಎಂಥ ವರ ಕೇಳ್ಕೊತಾ ಇದ್ದಾನೆ. ನರಸಿಂಹದೇವರಂತೂ ಹಿಗ್గు ಹೋಗ್ಬಿಡ್ತಾರೆ ಅಲ್ವೇನ್ರಿ. ನಮಗೆ ಭಗವಂತನ ಕರುಣೆ ಸಾಕಷ್ಟು. ಈ ಭೂಮಿಲಿ ಹುಟ್ಟಿದ್ದೀವಿ, ನಿನ್ನ ಪುಣ್ಯ ಲೋಕಕ್ಕೆ ಸೇರಿಸ್ಕೊಪ್ಪ, ನಮಗಿನ್ನೇನು ಬೇಡ. ಪುಟ್ಟಿಸಲೇ ಬೇಡ ಇನ್ನು, ಪುಟ್ಟಿಸಿದಕ್ಕೆ ಪಾಲಿಸಿನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಕನಕದಾಸರು ಹೇಳ್ತಾರೆ, ಇಷ್ಟು ಸಾಕಪ್ಪ. ಭಗವಂತ ಆನಂದ ಪಡ್ತಾನೆ.